ಅಮೆರಿಕ 2008ರ ಹೊತ್ತಲ್ಲಿ ತೀವ್ರ ಆರ್ಥಿಕ ಹಿನ್ನೆಲೆಯನ್ನು ಅನುಭವಿಸಿತ್ತು. ಎಲ್ಲಾ ರಂಗಗಳಲ್ಲಿ ವೈಫಲ್ಯವನ್ನ ಅನುಭವಿಸುತ್ತಿದ್ದ ಆ ಸಂದರ್ಭದಲ್ಲಿ ಅನೇಕ ಜನ ಉದ್ಯೋಗಗಳನ್ನು ಕಳೆದುಕೊಂಡ್ರು. ಜನ ತತ್ತರಿಸಿ ಹೋದ್ರು. ಉದ್ಯೋಗವಿಲ್ಲದ ಅಲ್ಲಿನ ಯುವಜನರು ದಂಗೆ ಏಳುವ ಹಂತ ತಲುಪಿದ್ರು. ಜಗತ್ತಿನ ಹಿರಿಯಣ್ಣ ಅನ್ನಿಸ್ಕೊಂಡಂತ ಅಮೆರಿಕದ್ದೇ ಈ ಸ್ಥಿತಿ ಆದ್ರೆ ಇನ್ನು ಬೇರೆ ದೇಶಗಳ ಪಾಡೇನು? ಬೇರೆ ದೇಶಗಳು ಕೂಡ ಇಂತಹ ದಿವಾಳಿಯ ಹಂತಕ್ಕೆ ತಲುಪ್ತಾ ಹೋದ್ವು. ಆದರೆ ಭಾರತ ದೇಶಕ್ಕೆ ಮಾತ್ರ ಇದರ ಅರಿವೇ ಇಲ್ಲದೆ ಜನಸಾಮಾನ್ಯರು ತುಂಬಾ ನೆಮ್ಮದಿಯಾಗಿದ್ದರು. ಇದನ್ನು ಕಂಡು ಅಮೆರಿಕ ಕೂಡ ಚಕಿತವಾಯಿತು. ಆಗ ಅಮೆರಿಕ ಸಹಾಯ ಕೇಳಿ ಬಂದದ್ದು ಒಬ್ಬ ಭಾರತೀಯನ ಬಳಿ. ಆಗ ಅಮೆರಿಕವನ್ನ ತನ್ನ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಲು ಒಬ್ಬ ಭಾರತೀಯನ ನೆರವು ಅವರಿಗೆ ಬೇಕಾಯಿತು. ಆತ ಯಾರು ಗೊತ್ತೇನೋ? ಯಾರನ್ನ ಇವತ್ತು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ತಮ್ಮ ರಾಜಕೀಯ ದುರುದ್ದೇಶಗಳಿಗಾಗಿ ಬಿಂಬಿಸಲು ಹೊರಟಿದ್ದಾರೋ ಅದೇ ಮೋಸ್ಟ್ ಲರ್ನೆಡ್ ಎಕನಾಮಿಸ್ಟ್ ಡಾಕ್ಟರ್ ಮನಮೋಹನ್ ಸಿಂಗ್. ಪತ್ರಕರ್ತರೊಬ್ರು ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅಮೆರಿಕದ ಅಧ್ಯಕ್ಷ ಒಬಾಮರನ್ನ ಕೇಳಿದಾಗ ಮೋದಿಯವರನ್ನ ಸೀದಾ ಪಕ್ಕಕ್ಕಿಟ್ಟು ಅವರು ಮನಮೋಹನ್ ಸಿಂಗ್ರ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು. In order to help underwrite the international system. Keep in mind, Dr. Singh was the primary interlocutor with me when we were saving the country from a global financial meltdown. ಮನಮೋಹನ್ ಸಿಂಗ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಅವತ್ತು ಅಮೆರಿಕ ಉಳಿದಿದ್ದು ಮನಮೋಹನ್ ಸಿಂಗ್ರು ನೀಡಿದ ಆರ್ಥಿಕ ಸಲಹೆಗಳಿಂದ ಎಂದು ಹೇಳಿದ ಒಬಾಮ, ಭಾರತ ನಡೆದು ಬಂದ ಹೆಜ್ಜೆಗಳನ್ನ ನೀವು ಅವಲೋಕಿಸಿದ್ರೆ ಅದರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನವಾಗಿ ಕಾಣ್ತಾರೆ. ಭಾರತದ ಆರ್ಥಿಕ ವ್ಯವಸ್ಥೆ ಮಾಡರ್ನೈಸ್ ಮಾಡಿದವರು ಮನಮೋಹನ್ ಸಿಂಗ್ ಅವರು ಅಂತ ಹೇಳಿ ಭಾರತದ ಮನಮೋಹನ್ ಸಿಂಗ್ರನ್ನ ಮುಕ್ತ ಕಂಠದಿಂದ ಬಣ್ಣಿಸಿದರು. ಮನಮೋಹನ್ ಸಿಂಗ್ ರವರು ಶೃಂಗಸಭೆಗಳಲ್ಲಿ ಮಾತಾಡೋಕೆ ನಿಂತರೆ ಇಡೀ ಜಗತ್ತು ಮೌನವಾಗಿ ಮನಮೋಹನ್ ಸಿಂಗ್ರನ್ನ ಅತ್ಯಂತ ಆಸ್ಥೆಯಿಂದ ಆಲಿಸ್ತಾ ಇತ್ತು. ಯಾಕಂದ್ರೆ ಜಗತ್ತಿನ ಯಾವುದೇ ದೇಶಕ್ಕೆ ಆರ್ಥಿಕವಾದ ಮುಗ್ಗಟ್ಟು ಉಂಟಾದಾಗ ಉತ್ತಮ ಸಲಹೆಯನ್ನು ಕೊಡುತ್ತಿದ್ದವರು ಮನಮೋಹನ್ ಸಿಂಗ್. ಹೀಗಾಗಿ ಶೃಂಗಸಭೆಗಳ ಚಾಂಪಿಯನ್ ಆಗಿದ್ದವರು ಮನಮೋಹನ್ ಸಿಂಗ್. ಇಂಥ ಡಾಕ್ಟರ್ ಸಿಂಗ್ ಅವರ ಬಾಲ್ಯ ಹೇಗಿತ್ತು ಗೊತ್ತೇನು? ಚಿಕ್ಕಂದಿನಲ್ಲೇ ತಾಯಿಯನ್ನ ಕಳೆದುಕೊಂಡು ತನ್ನ ಅಜ್ಜಿಯ ನೆರಳಿನಲ್ಲಿ ಬೆಳೆದಂತ ಮನಮೋಹನ್ ಸಿಂಗ್ ಅವರ ಬಾಲ್ಯ ಬಹಳ ಕಷ್ಟದಲ್ಲಿಯೇ ಸಾಕ್ತು. ಯಾವುದೇ ವಿದ್ಯುತ್ ಸಂಪರ್ಕವಿಲ್ಲದೆ, ಕುಡಿಯೋದಕ್ಕೆ ನೀರಿನ ಸೌಕರ್ಯವಿಲ್ಲದೆ, ಆಸ್ಪತ್ರೆ, ಶಾಲೆ ಯಾವುದೂ ಇರದಂತ ಒಂದು ಹಿಂದುಳಿದ ಹಳ್ಳಿಯಲ್ಲಿ ಅವರ ಜೀವನ ಸಾಗಿತು. ಅನೇಕ ಮೈಲಿ ದೂರ ಸ್ಕೂಲ್ಗೆ ನಡ್ಕೊಂಡೇ ಹೋಗ್ತಾ ಇದ್ರು. ಸೀಮೆ ಎಣ್ಣೆ ದೀಪದಲ್ಲಿ ಅವರು ಓದುವಂತ ಅನಿವಾರ್ಯತೆ ಇತ್ತು. ಹೀಗಾಗಿ ಆ ಮಂದ ಬೆಳಕಿನ ಕಾರಣಕ್ಕಾಗಿ ಅವರು ಇಡೀ ಜೀವನ ಮಂದ ದೃಷ್ಟಿಯುಳ್ಳವರಾಗ. ಇಷ್ಟೆಲ್ಲ ಕಷ್ಟಗಳ ನಡುವೆ ಸಾಧಿಸಬೇಕು ಅನ್ನುವಂತ ಹಠ ಮನಮೋಹನ್ ಸಿಂಗ್ರಲ್ಲಿ ಹೋಗಲೇ ಇಲ್ಲ. ಅವರು ಜಗತ್ತಿನ ನಂಬರ್ 1 ಯೂನಿವರ್ಸಿಟಿ ಆದಂತ ಕ್ಯಾಂಬ್ರಿಡ್ಜ್ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿವರೆಗೂ ತಲುಪಿದ್ರು. ಅದೇ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಕೂಡ ಆದರು. ಬಹುಶಃ ಜಗತ್ತಿನ ಮೋಸ್ಟ್ ಎಜುಕೇಟೆಡ್ ಅಂಡ್ ನಾಲೆಡ್ಜಬಲ್ ಪ್ರೈಮ್ ಮಿನಿಸ್ಟರ್ ಇದ್ದಂಥ ಏಕೈಕ ದೇಶ ಯಾವುದಾದ್ರೂ ಇದ್ರೆ ಅದು ನನ್ನ ಭಾರತ ದೇಶ ಅಂತ ಪ್ರತಿಯೊಬ್ಬ ಭಾರತೀಯನು ಕೂಡ ಹೆಮ್ಮೆಯಿಂದ ಎದೆಯೆತ್ತಿ ಹೇಳುವಂತ ಒಬ್ಬ ಅದ್ಭುತವಾದ ವ್ಯಕ್ತಿ ಮನಮೋಹನ್ ಸಿಂಗ್. ಆದ್ರೆ ಇವರು ಯಾವತ್ತಿಗೂ ಕೂಡ ಮಿತ್ರೋ, ನಾನು ಸೀಮೆ ಎಣ್ಣೆ ದೀಪದಲ್ಲಿ ಓದಿದ್ದೀನಿ, ನಾನು ಫಕೀರ, ನಾನು ಗರೀಬಿ ಅನ್ನೋಂಥ ಗಿಮ್ಮಿಕ್ ಭಾಷಣಗಳನ್ನ ಮಾಡಲೇ ಇಲ್ಲ. ಬದಲಿಗೆ ಮಾತನಾಡುವುದು ಸಾಧನೆ ಆಗಬಾರದು, ನಮ್ಮ ಸಾಧನೆಗಳೇ ಮಾತನಾಡಬೇಕು ಅಂತ ಹೇಳಿ ಅವರು ಸಾಧನೆಯ ಮೇಲೆ ಸಾಧನೆ, ಸಾಧನೆಯ ಮೇಲೆ ಸಾಧನೆಯನ್ನು ಮಾಡ್ತಾ ಹೋದ್ರು. ನಿಮಗೆ ನೆನಪಿರಲಿ, ಅಮೆರಿಕ, ಯುರೋಪ್ ದೇಶಗಳಲ್ಲಿ ಸುಖೀ ಜೀವನ ನಡೆಸುವುದನ್ನು ಬಿಟ್ಟು ಆಕ್ಸ್ಫರ್ಡ್ನಿಂದ ವಾಪಸ್ ಬಂದಂತ ಮನಮೋಹನ್ ಸಿಂಗ್ರು 60 ವರ್ಷಗಳ ಕಾಲ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿ, RBI ಡೈರೆಕ್ಟರ್ ಆಗಿ, RBI ಗವರ್ನರ್ ಆಗಿ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನ ಸೆಕ್ರೆಟರಿ ಆಗಿ, UGC ಚೇರ್ಮನ್ ಆಗಿ, ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾದ ಡೆಪ್ಯೂಟಿ ಚೇರ್ಮನ್ ಆಗಿ, ಫೈನಾನ್ಸ್ ಮಿನಿಸ್ಟರ್ ಆಗಿ, ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸಿದ್ದ ಇವರನ್ನು ದೇಶದ ಪ್ರಧಾನಿಯಾಗಿ ಮಾಡುವುದಕ್ಕಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು ತಮಗೆ ಬಂದ ಅವಕಾಶವನ್ನೇ 2 ಬಾರಿ ತ್ಯಾಗ ಮಾಡಿದರು. ಇದನ್ನು ಈ ದೇಶ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಮನಮೋಹನ ಸಿಂಗರು ಪ್ರಧಾನಮಂತ್ರಿಯಾಗಿ ಭಾರತಕ್ಕಾಗಿ ದುಡಿದ ಇವರು ಮಾಡಿದಂತಹ ಆರ್ಥಿಕ ಕ್ರಾಂತಿಯಿಂದಾಗಿಯೇ ಇಂದು ಭಾರತ
ವಿಶ್ವದ 3ನೇ ಅತಿದೊಡ್ಡ ಎಕಾನಮಿಯಾಗಿ ಬೆಳೆದು ನಿಂತಿದೆ. ಎಕನಾಮಿಕ್ ಲಿಬರಲೈಸೇಷನ್, ಲೈಸೆನ್ಸ್ ರಾಜ್ ಸಿಸ್ಟಮ್ನ ತೆಗೆದುಹಾಕಿದ್ದು ಮತ್ತು ಪ್ರೈವೇಟ್ ಕಂಪನಿಗಳನ್ನ ಉತ್ತೇಜಿಸಿದ್ದು ಇದೇ ಮನಮೋಹನ್ ಸಿಂಗ್ ಅವರು. 1980-90 ಆಸ್ಪಾಸ್ನಲ್ಲಿ ಕಾರು ಅಂದರೆ ಮಾರುತಿ 800, ಫೋನು ಅಂದರೆ ಲ್ಯಾಂಡ್ ಲೈನು, ಬೈಕು ಅಂತ ಅಂದ್ರೆ ಬಜಾಜ್ ಚೇತಕ್ಕು, ಟಿವಿ ಅಂದ್ರೆ ಬಿಪಿಎಲ್ ಅನ್ನುವ ಕಾಲ ಒಂದಿತ್ತು. ಜೊತೆಗೆ ಇವುಗಳನ್ನ ಕೊಳ್ಳೋದಕ್ಕೆ ವರ್ಷಗಟ್ಟಲೆ ಬುಕ್ ಮಾಡಿ ಕಾಯಬೇಕಾದ ಪರಿಸ್ಥಿತಿಯೂ ಇತ್ತು. ಆದರೆ ಇಂದು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಸಿಗುವಂತ ವಸ್ತುಗಳು ಭಾರತದ ಗಲ್ಲಿ ಗಲ್ಲಿಯಲ್ಲಿ ಸಿಗುವಂತಾಗಿದೆ. ಇದಕ್ಕೆ ಕಾರಣ ಮನಮೋಹನ್ ಸಿಂಗ್ರ ಗ್ಲೋಬಲೈಸೇಷನ್. ಬಹಳಷ್ಟು ಜನಕ್ಕೆ ಇದು ತಿಳಿದಿಲ್ಲ. 1990ರ ಹೊತ್ತಿಗೆ ಭಾರತ ಆರ್ಥಿಕವಾಗಿ ದಿವಾಳಿಯಾಗುವ ಹಂತವನ್ನು ತಲುಪಿತ್ತು. ಇಂಥ ಅಪಾಯದಲ್ಲಿದ್ದಂಥ ಆರ್ಥಿಕತೆಯನ್ನ ಕಾಪಾಡಿದವರು ಮನಮೋಹನ್ ಸಿಂಗ್ರು. ಅಂದು ಭಾರತವನ್ನ ಉಳಿಸಿದ್ದು ಇದೇ ಮನಮೋಹನ್ ಸಿಂಗ್ ಅವರ ಆರ್ಥಿಕ ಜ್ಞಾನ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ಗಳ ಮೂಲಕ LPG ಅನ್ನುವ ಹೊಸ ಫಾರ್ಮುಲಾವನ್ನ ಸ್ಥಾಪಿಸಿ ಒಂದು ದಿಟ್ಟ ನಿರ್ಧಾರವನ್ನ ಕೈಗೊಂಡಂತ ಮನಮೋಹನ್ ಸಿಂಗ್ರು ಕೇವಲ 10 ವರ್ಷದಲ್ಲಿ ದಿವಾಳಿ ಹಂತದಲ್ಲಿದ್ದಂತ ದೇಶವನ್ನ ಜಗತ್ತಿನ ಮೋಸ್ಟ್ ಪವರ್ಫುಲ್ ಎಕಾನಮಿಯನ್ನಾಗಿ ಪರಿವರ್ತಿಸಿಬಿಟ್ರು. ಮತ್ತು 2008ರ ವಿಶ್ವ ಆರ್ಥಿಕ ಸಂಕಷ್ಟ, ವರ್ಲ್ಡ್ ಎಕನಾಮಿಕ್ ಕ್ರೈಸಿಸ್ ಕೂಡ ಭಾರತವನ್ನ ತಟ್ಟದಂತೆ ನೋಡಿಕೊಂಡ್ರು. ಆದ್ರೆ ಇದರ ಬಗ್ಗೆ ಮನಮೋಹನ್ ಸಿಂಗ್, ಮಿತ್ರೋ, ಭಾಯಿಯೋ ಬಹನೋ, मैंने देश को इस आर्थिक संकट से बचाया, ये देश मैंने बचाया ಅಂತ ಭಾಷಣ ಮಾಡಲಿಲ್ಲ, ಪುಕ್ಕಟ್ಟೆ ಪ್ರಚಾರ ಮಾಡಲಿಲ್ಲ, ಅಥವಾ ಸರ್ಜಿಕಲ್ ಸ್ಟ್ರೈಕ್ ತರ ಸಿನಿಮಾ ಮಾಡಲಿಲ್ಲ. ಬದಲಿಗೆ ದೇಶಕ್ಕೆ ಸಲ್ಲಿಸಿದ ಸೇವೆಯನ್ನ ಪ್ರಚಾರದ ಗಿಮಿಕ್ ಮಾಡದೆ ಅತ್ಯಂತ ವಿನಮ್ರವಾಗಿ ನಡೆದುಕೊಂಡು, ಇದೆಲ್ಲ ಅರ್ಥವಾಗದ ಕೆಲವು ಮೂರ್ಖರು ಇವರನ್ನ ಮೌನಿ ಸಿಂಗ್ ಅಂದ್ರು. ಆದರೆ ಇವರು ಮೌನಿ ಸಿಂಗ್ ಅಲ್ಲ, ಜ್ಞಾನಿ ಸಿಂಗ್ ಅಂತ ತಿಳಿದವರು ಮಾತ್ರ ಹೇಳ್ತಾರೆ. ಇಂದು ಮಲ್ಯ, ನೀರವ್ ಮೋದಿ, ಮೇಹುಲ್ ಚೌಕ್ಸಿ ಥರದವರು ಲಕ್ಷ ಕೋಟಿ ಹಣವನ್ನ ದೋಚಿ ಭಾರತವನ್ನ ಬಿಟ್ಟು ಓಡಿ ಹೋಗ್ತಿದ್ದಾರೆ. ಆದರೆ ಮನಮೋಹನ್ ಸಿಂಗರ ಕಾಲದಲ್ಲಿ ಇಂಥ ಯಾವುದೇ ಘಟನೆಯೂ ನಡೆಯದಂತೆ ಅವರು ಕಣ್ಗಾವಲಾಗಿದ್ದರು. ಮನಮೋಹನ್ ಸಿಂಗರ ಕಾಲದಲ್ಲಿ ಅವರು ಲಕ್ಷಾಂತರ ಕೋಟ್ಯಾಂತರ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕಾಗಿ ಪ್ರಯತ್ನ ಪಟ್ಟರು. ಆದರೆ ಈಗ 45 ವರ್ಷಗಳಲ್ಲೇ ಅತಿ ಹೆಚ್ಚು ನಿರುದ್ಯೋಗ ಸಮಸ್ಯೆ ಭಾರತವನ್ನ ಕಾಡುತ್ತಿರುವಂತ ಕಾಲಮಾನವಾಗಿ ಹೋಗಿದೆ. ಡಿಮಾನಿಟೈಸೇಷನ್ ನಿಂದಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳೆಲ್ಲ ಬೀದಿ ಪಾಲಾಗಿ ಹೋಗಿದ್ದಾರೆ. ಹೊಲದಲ್ಲಿ ದುಡಿಬೇಕಿದ್ದಂತ ರೈತರು ದೆಹಲಿಯ ಬೀದಿಗಳಲ್ಲಿ ಅರೆನಗ್ನ ಪ್ರತಿಭಟನೆ ಮಾಡುತ್ತಾ ತಮ್ಮ ಗೋಳನ್ನ ಕೇಳುವವರಿಲ್ಲ ಅಂತ ಕಣ್ಣೀರಿಡ್ತಾ ಇದ್ದಾರೆ. ರೈತರ ಸಾಲ ಮನ್ನಾ ಮಾಡಿ ಅಂತಂದ್ರೆ ಅವರ ಸಾಲ ಮನ್ನಾ ಮಾಡದ ನಮ್ಮ ಈಗಿನ ಪ್ರಧಾನಮಂತ್ರಿ ದೇಶದ 10-12 ಕೋಟ್ಯಾಧಿಪತಿಗಳು, ಉದ್ಯಮಪತಿಗಳ ಸಾಲವನ್ನ ಸುಮಾರು 2,70,000 ಕೋಟಿ ಮನ್ನಾ ಮಾಡಿದ್ದಾರೆ. ಮತ್ತು ಅನಿಲ್ ಅಂಬಾನಿ ಥರದವರು ಅನೇಕ ಡೀಲ್ಗಳ ಮೂಲಕ ಸಿರಿವಂತರಾಗ್ತಾ ಇದ್ದಾರೆ ಅಂತ ಅನೇಕ ಜನ ಆರೋಪ ಮಾಡುತ್ತಿದ್ದಾರೆ. ಇಂದು ನಿಜವಾಗಿಯೂ ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ ದೇಶದ ಪ್ರಜ್ಞಾವಂತರು ನೋಡ್ತಾ ಇರೋದು ಮನಮೋಹನ ಸಿಂಗರ ಕಡೆಗೆ. ಮನಮೋಹನ್ ಸಿಂಗ್ರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟವರು. ಆರೋಗ್ಯ ಕ್ಷೇತ್ರಕ್ಕಾಗಿ ದುಡಿದವರು ಮನಮೋಹನ್ ಸಿಂಗ್ರು. ಮನಮೋಹನ್ ಸಿಂಗ್ರು ಯಾವತ್ತೂ ಮೇಕ್ ಇನ್ ಇಂಡಿಯಾದ ಬಗ್ಗೆ ಭಾಷಣ ಮಾಡಲಿಲ್ಲ. ಬದಲಿಗೆ SEZಗಳನ್ನ ಘೋಷಿಸಿ ಸ್ಪೆಷಲ್ ಎಕನಾಮಿಕ್ ಝೋನ್ಗಳ ಮೂಲಕ ವಿದೇಶಿ ಬಂಡವಾಳವನ್ನ ಆಕರ್ಷಿಸಿ ಭಾರತದ ರಫ್ತನ್ನ ಹೆಚ್ಚಿಸಿ ಆ ಮೂಲಕ ಉದ್ಯೋಗವನ್ನ ಸೃಷ್ಟಿ ಮಾಡಿ ವಿದೇಶಿ ವಿನಿಮಯದ ಹೆಚ್ಚಳಕ್ಕೂ ಕಾರಣವಾಗಿದ್ದಾರೆ. ಇಂಡೋ ನ್ಯೂಕ್ಲಿಯರ್ ಡೀಲ್ನ ಮೂಲಕ ಭಾರತ ಇಂದು ಪರಮಾಣು ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದ್ದು ಇದೇ ಮನಮೋಹನ್ ಸಿಂಗರ ದೂರದೃಷ್ಟಿಯ ಕಾರಣದಿಂದ. ಭಾರತ NSGಯ ಮೆಂಬರ್ ಆಗಿದ್ದು ಇದೇ ಮನಮೋಹನ್ ಸಿಂಗರ ದೂರದೃಷ್ಟಿಯ ಕಾರಣದಿಂದ. RTI ಮಾಹಿತಿ ಹಕ್ಕು ಕಾಯ್ದೆಯನ್ನ ಜಾರಿ ಮಾಡಿದವರು ಮನಮೋಹನ್ ಸಿಂಗ್ರು. ಬಡ ಮಕ್ಕಳಿಗಾಗಿ ರೈಟ್ ಟು ಎಜುಕೇಶನ್ ಆಕ್ಟ್ ತಂದದ್ದು ಇದೇ ಮನಮೋಹನ್ ಸಿಂಗ್ರು. ಆಧಾರ್ ಕಾರ್ಡ್ ಅನ್ನ ಈ ದೇಶಕ್ಕೆ ತಂದವರು ಇದೇ ಮನಮೋಹನ್ ಸಿಂಗ್ರು. ದೇಶದ ಲಕ್ಷಾಂತರ ಹಳ್ಳಿಗಳಲ್ಲಿ ಕನಿಷ್ಠ 100 ದಿನಗಳ ಉದ್ಯೋಗದ ಭರವಸೆ ನೀಡುವ ನರೇಗಾ ಸ್ಕೀಮ್ ಅನ್ನು ತೆಗೆದುಕೊಂಡು ಬಂದದ್ದು ಇದೇ ಮನಮೋಹನ್ ಸಿಂಗ್ರು. ಭಾರತ ದೇಶದಲ್ಲಿ ಒಬ್ಬನೇ ಒಬ್ಬ ಬಡವನು ಕೂಡ ಹಸಿದು ಮಲಗಬಾರದು ಅಂತ ಹೇಳಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಜಾರಿ ಮಾಡಿದವರು ಇದೇ ಮನಮೋಹನ್ ಸಿಂಗ್ರು. ಕಾಶ್ಮೀರ ಸಮಸ್ಯೆಗಾಗಿ ದುಡಿದವರು ಮನಮೋಹನ್ ಸಿಂಗ್ರು. ಈಶಾನ್ಯ ರಾಜ್ಯಗಳ ಸಮಸ್ಯೆಗಳಿಗೆ ಕಿವಿಗೊಟ್ಟವರು ಮನಮೋಹನ್ ಸಿಂಗ್ರು. ಅಫ್ಜಲ್ ಗುರು, ಅಜ್ಮಲ್ ಕಸಬ್ರಂತ ಮುಗ್ರರನ್ನ ಮಟ್ಟ ಹಾಕಿದ್ದು ಇದೇ ಮನಮೋಹನ್ ಸಿಂಗ್ರು. ಆದರೆ ಯಾವತ್ತಿಗೂ ಕೂಡ ದೇಶದ ಹೆಸರಲ್ಲಿ ರಾಜಕೀಯ ಮಾಡದೆ ಪ್ರಬುದ್ಧತೆಯನ್ನು ಮೆರೆದವರು ಮನಮೋಹನ್ ಸಿಂಗ್. ಇಡೀ ದೇಶಕ್ಕೆ ದೇಶವೇ ನೆನಪಿಡಬೇಕು. ಸೈನಿಕರ ಸಾವಿನಲ್ಲಿ ರಾಜಕೀಯವನ್ನ ಮಾಡದ
ಅತ್ಯಂತ ಧೀಮಂತ ವ್ಯಕ್ತಿತ್ವವಾಗಿ ಈ ದೇಶದ ಜನಗಳ ಕಣ್ಣಿಗೆ ಕಾಣಿಸೋದಕ್ಕೆ ಶುರುವಾದ್ರು. ಆದರೆ ಇಂತಹ ಒಬ್ಬ ಅದ್ಭುತವಾದ ವ್ಯಕ್ತಿಯನ್ನ ನಾವು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅನ್ನೋದಕ್ಕೆ ಹೇಗೆ ಸಾಧ್ಯ? ಇಫ್ ಇಟ್ ವಾಸ್ ಅನ್ ಆಕ್ಸಿಡೆಂಟ್, ಇಟ್ ಈಸ್ ಎ ಫಾರ್ಚುನೇಟ್ ಆಕ್ಸಿಡೆಂಟ್ ಅಂಡ್ ಸ್ಟ್ರೋಕ್ ಆಫ್ ಲಕ್ ಫಾರ್ ಇಂಡಿಯಾ. ಅವರೇ ಹೇಳಿದ ಹಾಗೆ, ಹಿಸ್ಟರಿ ವಿಲ್ ಆಲ್ವೇಸ್ ಬಿ ಕೈಂಡರ್ ಟು ಹಿಮ್ ದ್ಯಾನ್ ದ ಮೀಡಿಯಾ ಅಂಡ್ ಲೀಡರ್ಸ್ ಆಫ್ ಪ್ರೆಸೆಂಟ್ ಇಂಡಿಯಾ. ಅಷ್ಟೇ ಅಲ್ಲ, ಇತಿಹಾಸ ಅವರನ್ನ ಮತ್ತು ಅವರು ಕೊಟ್ಟಂತಹ ಕೊಡುಗೆಗಳನ್ನ ಯಾವತ್ತೂ ಸ್ಮರಿಸುತ್ತೆ. ಇಂತಹ ಮಗನನ್ನು ಪಡೆದಂತ ಭಾರತ ಮಾತೆ ಸದಾ ಅಭಿಮಾನದಿಂದ ಮನಮೋಹನ್ ಸಿಂಗ್ನನ್ನು ಸ್ಮರಿಸ್ತಾಳೆ. ಹೀಗಾಗಿಯೇ ಈ ದೇಶದ ನಿಜವಾದ ಪ್ರಜ್ಞಾವಂತ ಮನಸ್ಸು ಇಂದಿಗೂ ಹೇಳ್ತಿದೆ, ಸಿಂಗ್ ಇಸ್ ಕಿಂಗ್, ಸಿಂಗ್ ಇಸ್ ಕಿಂಗ್, ಸಿಂಗ್ ಇಸ್ ಕಿಂಗ್.